ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೋಡಿ ಫ್ರೆಂಡ್ಸ್, ಏನು ಒಂದು ಈಗಾಗಲೇ KCET ಮೂಲಕ ನಮ್ಮ BSc ನರ್ಸಿಂಗ್ ಇರ್ಬೋದು, BPT ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳು ಈಗಾಗಲೇ ಆಪ್ಷನ್ ಎಂಟ್ರಿಗಳನ್ನು ನೀವು ಮಾಡಿದ್ದೀರಿ. ಭಾಳಷ್ಟು ಜನಗಳು ಕೂಡ ಈಗಾಗಲೇ ಮಾಡ್ತಾನೂ ಕೂಡ ಇದ್ದೀರಿ. ನಾಳೆಗೆ ಕೊನೆಯ ದಿನಾಂಕ ಇರುವಂಥದ್ದು. ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಕ್ಲೋಸನ್ನು ಮಾಡೋದನ್ನು ಮರಿಬೇಡಿ. ಇದರ ಮಧ್ಯದಲ್ಲಿ ಒಂದು ಸಿಂಪಲ್ ಅಂತ ಕ್ವಶನ್ಸ್ ಕೇಳ್ತಾ ಇರುವಂಥದ್ದು. KE ಮೂಲಕ ಈಗಾಗಲೇ ಆಪ್ಷನ್ ಎಂಟ್ರಿಯನ್ನು ಮಾಡಲಿಕ್ಕೆ ಲಿಂಕ್ಗಳನ್ನು ಕೊಡಲಾಗಿತ್ತು. ಅದು ಏನಾದರೂ ವಿಸ್ತರಣೆ ಮಾಡಲಾಗುತ್ತಾ ಅಂಥೇಳಿ. ಯಾಕಂತಂದರೆ ಅವರು ಹೇಳಿರೋ ಪ್ರಕಾರ ಆಪ್ಷನ್ ಎಂಟ್ರಿ 2026 ಸಾಲಿಂದು ನಾಳೆಗೆ ಅಂದರೆ 30/6/2026 ಕ್ಲೋಸ್ ಆಗುತ್ತೆ. ಈ ಒಂದು 30/6/2026 ಕ್ಲೋಸ್ ಆದಮೇಲೆ ಇದುಗಳನ್ನು ದಿನಾಂಕ ವಿಸ್ತರಣೆ ಮಾಡ್ತಾರಂತ ಕೇಳಿ ಬರ್ತಾ ಇದೆ. ಯಾಕಂತಂದರೆ ನಮ್ಮಗಳಿಗೆ ಇನ್ನೂ ಸ್ಪಾಟ್ ರ್ಯಾಂಕ್ ಸಿಕ್ಕಿಲ್ಲ, ಆಮೇಲೆ ನಮ್ಮದು ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ, ರ್ಯಾಂಕ್ಗಳು ಬಂದಿಲ್ಲ ಅಂತ ಭಾಳಷ್ಟು ತೊಂದರೆಗಳು ಇರುವಂಥ ವಿದ್ಯಾರ್ಥಿಗಳು, ಆಮೇಲೆ ಫಾರ್ಮಸಿಗೆ ಸಂಬಂಧಿಸಿದಂಥ ಯಾವುದೇ ಥರಂಥ ಅಪ್ಡೇಟು ಕೂಡ ಆಗಿಲ್ಲ. ಹೀಗಾಗಿ ನಮ್ಮಗಳಿಗೆ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗದೇ ಇರುವಂಥವ್ರುಗಳು ಎಲ್ಲರೂ ಕೂಡ ಒಂದೇ ಪ್ರಶ್ನೆ ಕೇಳ್ತಾರೆ, ಏನಂತಂದರೆ ಏನಾದರೂ ದಿನಾಂಕ ವಿಸ್ತರಣೆ ಆಗಬಹುದಾ? ಯಾಕಂತಂದರೆ ನಾವು ಇನ್ನೂ ಕೂಡ ಆಪ್ಷನ್ ಎಂಟ್ರಿಗಳನ್ನು ಮಾಡೋಕ್ಕೆ ಆಗಲಿಲ್ಲ, ಸಾಧ್ಯವಾಗಿಲ್ಲ. ಸೊ ಆಪ್ಷನ್ ಎಂಟ್ರಿ ನಮ್ಗೆ ಮಾಡಲಿಲ್ಲ ಅಂದರೆ ಅನ್ಯಾಯವಾಗಿ ಬಿಡುತ್ತೆ. ಈಗಾದರೂ ಏನಾದರೂ ಕೀದರು ಏನು ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಇದೆಯಾ ಅಂತ ಕೇಳ್ತಾ ಇರುವಂಥದ್ದು. ಬಟ್ ಸದ್ಯಕ್ಕೆ ಮಾಹಿತಿ ಪ್ರಕಾರ ದಿನಾಂಕಗಳನ್ನು ವಿಸ್ತರಣೆ ಮಾಡುವಂಥದ್ದು ಯಾವುದೇ ಥರಂಥ ಪ್ರಕ್ರಿಯೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂತಂದರೆ KEದವರು ಮತ್ತು ಆ ನಿರ್ದೇಶಕರು ಭಾಳಷ್ಟು ವಾಹಿನಿಗಳಲ್ಲಿ ಮಾಹಿತಿ ಕೊಟ್ಟಿರೋದೇನೆಂದರೆ, ನಾವು 30ನೇ ತಾರೀಕು ತನಕ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತೀವಿ, ಮುಂದೆ 6ನೇ ತಾರೀಕಿಗೆ ಮತ್ತೇನು ಮಾಡ್ತೀವಿ ಅಂತಂದ್ರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಟೈಮನ್ನು ಕೊಡ್ತೀವಿ. ಅಂದರೆ 2 ಸಲ ನಾವು ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದೀವಿ. ಹೀಗಾಗಿ ಈ 30ನೇ ತಾರೀಕನ್ನು ಮತ್ತೆ ನಾವು ಎಕ್ಸ್ಟೆಂಡ್ ಮಾಡುವಂಥದ್ದು ತುಂಬ ಕಷ್ಟಕರ ಅಂಥೇಳಿ ಭಾಳಷ್ಟು ವಾಹಿನಿಗಳಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ ಕೇಸ್ ಆಫ್ ಹಾಗೇನಾದ್ರು ಎಕ್ಸ್ಟೆಂಡೆಡ್ ಆಗೋಂಗೆ ಬಂದರೆ ಮತ್ತೆಲ್ಲ ಸ್ಕೆಡ್ಯೂಲ್ ಎಲ್ಲ ಚೇಂಜ್ ಆಗುತ್ತೆ, ಟೈಮ್ ಟೇಬಲ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಈ ಟೈಮ್ ಟೇಬಲ್ ಚೇಂಜ್ ಮಾಡಬೇಕಂದ್ರೆ ಅವರು ಇಲಾಖೆಯವರೇ ಸ್ಪಷ್ಟೀಕರಣ ಕೊಡಬೇಕು. ಸೊ ನಾಳೆಗೆ ಗೊತ್ತಾಗುತ್ತೆ, ನಾಳೆಗೆ ಏನಾದರೂ ಕ್ಲೋಸ್ ಆದರೆ ನಾಡಿದ್ದು ಏನಾದರೂ ಎಕ್ಸ್ಟೆಂಡ್ ಕೊಡ್ಬೋದಾ ಅಂತೇಳಿ. ಬಟ್ ನನ್ನ ಪ್ರಕಾರ ಸಾಧ್ಯವಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಆಲ್ರೆಡಿ ಸುಮಾರು ದಿನಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ. ಮತ್ತು ಈಗ ಏನು ಮಾಡ್ಬೋದು ಅಂದರೆ ಹಬ್ಬ ಅಂದರೆ ಅವರು 6ನೇ ತಾರೀಕಿಂದ ಸೇರಿಸ್ಬೋದು ಹೊರತು ಮಿಡ್ಲಲ್ಲಿ ಏನಾದರೂ ಸೇರಿಸಿದ್ರೂ ಕೂಡ ಅದಕ್ಕೇನಾದರೂ ಆಲ್ಟರ್ನೇಟ್ ಅಂತ ದಿನಾಂಕಗಳನ್ನು ಏನಾದರೂ ವಿಸ್ತರಣೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಈ ಥರ ಇನ್ನೂವರೆಗೆ ಕೂಡ ಮಾಡಿಲ್ಲ. ಬಟ್ ಮೊದಲು ಏನು ಮಾಡ್ತಿದ್ದಾರೆ ಅಂದರೆ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಕೂಡ ಕೊಡ್ತಿದ್ರು. ಓಕೆ, ಒಂದಿನ ಟೆಕ್ನಿಕಲ್ ಪ್ರಾಬ್ಲಮ್. ಬಟ್ ಈ ವರ್ಷ 2 ಲಿಂಕನ್ನು ಕೊಟ್ಟಿರೋದರಿಂದ ಯಾವುದೇ ಥರಂಥ ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ಲದೇ ಇರೋದರಿಂದ ಈ ಎಕ್ಸ್ಟೆಂಡ್ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಆಪ್ಷನ್ ಎಂಟ್ರಿಗಳನ್ನು ಜಾಸ್ತಿ ಮಾಡಿ ಬಿಟ್ಟುಬಿಡಿ.